ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಬಡತನ ಹಾಗೂ ವಿಪರೀತ ಕಷ್ಟಗಳಿಗೆ ನೀವು ಸ್ನಾನ ಮಾಡುವ ಸಮಯ ನೇರವಾಗಿ ಕಾರಣವಾಗುತ್ತೆ. ಮರೆತು ಕೂಡ ಸ್ನಾನದ ಸಮಯದ ವಿಚಾರದಲ್ಲಿ ಈ 3 ತಪ್ಪುಗಳನ್ನು ಮಾಡಬೇಡಿ. ಯಾವ ಸಮಯದಲ್ಲಿ ಸ್ನಾನ ಮಾಡಿದರೆ ಹಣ, ಐಶ್ವರ್ಯ, ಅದೃಷ್ಟ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಸ್ನಾನ ಮಾಡಬೇಕೆಂದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತದೆ. ಆದರೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ 4 ವಿಧವಾದ ಸ್ನಾನದ ಸಮಯವನ್ನು ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಪೂರ್ವಿಕರಿಗಷ್ಟೇ ಈ ಸಮಯದ ಬಗ್ಗೆ ಅರಿವು ಇರುತ್ತದೆ. 4 ವಿಧವಾದ ಸ್ನಾನದ ಸಮಯಗಳನ್ನು ದೇವತಾ ಸ್ನಾನ, ಋಷಿ ಸ್ನಾನ, ಮಾನವ ಸ್ನಾನ, ರಾಕ್ಷಸ ಸ್ನಾನ ಎಂದು ಕರೆಯಲಾಗುತ್ತದೆ. ಬೆಳಗ್ಗೆ 7ರ ನಂತರ 8 ಅಥವಾ 10 ಗಂಟೆಯ ನಂತರ ಸ್ನಾನ ಮಾಡುವವರಿಗೆ ಯಾವಾಗಲೂ ಕೋಪ ಹೆಚ್ಚಾಗಿರುತ್ತದೆ. ಅವರ ದೇಹದಲ್ಲಿ ರಾಕ್ಷಸ ತತ್ವ ತಾಂಡವವಾಡುತ್ತದೆ. ತಡವಾಗಿ ಎದ್ದು ಸ್ನಾನ ಮಾಡುವವರಿಗೆ ಜೀವನದಲ್ಲಿ ಕಷ್ಟಗಳು ಸದಾ ಬೆನ್ನ ಹಿಂದೆಯೇ ಇರುತ್ತದೆ. ಇಂತಹವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ 10 ಕೆಲಸದಲ್ಲಿ 8 ಕೆಲಸಗಳು ನಷ್ಟದಿಂದಲೇ ನೋಡುತ್ತಾರೆ. ಅದೃಷ್ಟ ಇವರಿಗೆ ಯಾವಾಗಲೂ ಕೈ ಹಿಡಿಯುವುದಿಲ್ಲ. ಅದೃಷ್ಟ ಸಿಗಬೇಕು, ದೇವರ ಕೃಪೆ ಸದಾ ನಿಮ್ಮ ಮೇಲಿರಬೇಕು, ಸ್ನಾನದಿಂದ ಇಡೀ ದಿನ ಯಶಸ್ಸು ಸಿಗಬೇಕು ಎನ್ನುವುದಾದರೆ ಬೆಳಗಿನ ಜಾವ 3 ಗಂಟೆಯಿಂದ 4 ಗಂಟೆಯ ಒಳಗೆ ಸ್ನಾನ ಮಾಡಿದರೆ ಇದನ್ನು ಋಷಿ ಸ್ನಾನ ಎಂದು ಕರೆಯುತ್ತಾರೆ. ಏಕೆಂದರೆ ಈ ಸಮಯದಲ್ಲಿ ಋಷಿ ಮುನಿಗಳು ಸ್ನಾನ ಮಾಡುತ್ತಾರೆ. ಬ್ರಾಹ್ಮಿ ಮುಹೂರ್ತ ಎಂದು ಕರೆಯಲ್ಪಡುವ ಈ ಅದೃಷ್ಟದ ಸಮಯದಲ್ಲಿ ಸ್ನಾನ ಮಾಡಿದರೆ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳು ಜಯವನ್ನು ಕಾಣುತ್ತವೆ. ಋಷಿ ಮುನಿಗಳು ಸ್ನಾನ ಮಾಡುವ ಸಮಯದಲ್ಲಿ ನಮ್ಮಂತಹ ಸಾಮಾನ್ಯ ಮನುಷ್ಯರು ಸ್ನಾನ ಮಾಡಿದರೆ ಋಷಿ ಸ್ನಾನದ ಪುಣ್ಯ ಫಲ ಸಿಗುತ್ತದೆ. ಇನ್ನು ಬೆಳಗಿನ ಜಾವ 4 ಗಂಟೆಯಿಂದ 5 ಗಂಟೆಯ ಒಳಗೆ ಸ್ನಾನ ಮಾಡಿದರೆ ಇದನ್ನು ದೇವತಾ ಸ್ನಾನ ಎಂದು ಕರೆಯುತ್ತಾರೆ. ದೇವಾಲಯಗಳಲ್ಲಿ ವಿಗ್ರಹಗಳಿಗೆ ಅಭಿಷೇಕ ಮಾಡುವ ಸಮಯ ಇದಾಗಿದ್ದು ದೇವಾನುದೇವತೆಗಳು ಈ ಸಮಯದಲ್ಲಿ ಸ್ನಾನ ಮಾಡುತ್ತಾರೆಂಬ ನಂಬಿಕೆ ಇದೆ. ದೇವತಾ ಸ್ನಾನದ ಸಮಯದಲ್ಲಿ ಸಾಮಾನ್ಯರು ಸ್ನಾನ ಮಾಡಿದರೆ ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟಗಳಿದ್ದರೂ ದೇವರ ಅನುಗ್ರಹ ಸದಾ ಜೊತೆಗಿರುತ್ತದೆ. ದೊಡ್ಡ ಅಲೆಗಳಂತೆ ಬರುವ ಕಷ್ಟಗಳಿಂದ ಪಾರಾಗಲು ದೇವರೇ ಇವರಿಗೆ ದಾರಿ ತೋರುತ್ತಾನೆ. ಆದಷ್ಟು ಋಷಿ ಸ್ನಾನ ಹಾಗೂ ದೇವತಾ ಸ್ನಾನದ ಸಮಯದಲ್ಲಿ ಸ್ನಾನ ಮಾಡಲು ಇಂದಿನಿಂದಲೇ ಪ್ರಯತ್ನಿಸಿ. ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆಯ ಒಳಗೆ ಮಾಡುವ ಸ್ನಾನವನ್ನು ಮಾನವ ಸ್ನಾನ ಎಂದು ಕರೆಯುತ್ತಾರೆ. ಬೆಳಗ್ಗೆ 3 ಗಂಟೆ 4 ಗಂಟೆ ಸಮಯದಲ್ಲಿ ಎಚ್ಚರವಾಗಲು ಸಾಧ್ಯವಾಗದಿದ್ದವರು ಕನಿಷ್ಠ ಮನುಷ್ಯ ಸ್ನಾನ ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನವನ್ನು ಮಾಡಿಕೊಳ್ಳಬೇಕು. ಇದನ್ನು ಮೀರಿ ತಡವಾಗಿ ಸ್ನಾನ ಮಾಡಿದರೆ ಅದು ರಾಕ್ಷಸ ಸ್ನಾನವಾಗುತ್ತದೆ. ಕನಿಷ್ಠ ಮಾನವ ಸ್ನಾನದ ಸಮಯದಲ್ಲಿ ಸಾಮಾನ್ಯರು ಸ್ನಾನ ಮಾಡಿದರೆ ಅಲ್ಪವಾದರೂ ಅದೃಷ್ಟ ದೊರೆಯುತ್ತದೆ. ಭಗವಂತನ ಕೃಪೆ ಸದಾ ನಿಮ್ಮೊಂದಿಗೆ ಇರುತ್ತದೆ. ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆಯ ಒಳಗಾಗಿ ಸ್ನಾನವನ್ನು ಪ್ರತಿಯೊಬ್ಬರೂ ಮುಗಿಸಿರಬೇಕು. 6 ಗಂಟೆಯ ನಂತರ ಯಾವುದೇ ಸಮಯದಲ್ಲಿ ನೀವು ಸ್ನಾನವನ್ನು ಮಾಡಿದರೆ ಅದು ರಾಕ್ಷಸ ಸ್ನಾನವಾಗುತ್ತದೆ. ರಾಕ್ಷಸ ಸಮಯದಲ್ಲಿ ಸ್ನಾನ ಮಾಡಿದವರಿಗೆ ಭಗವಂತನ ಕೃಪೆ ಇದ್ದರೂ ನಿರಂತರ ಕಷ್ಟಗಳು ಎದುರಾಗುತ್ತಲೇ ಇರುತ್ತದೆ. ರಾಕ್ಷಸ ಗುಣ ದೇಹದಲ್ಲಿ ಹೆಚ್ಚಾಗಿ ಮನಸ್ಸಿಗೆ ಎಂದಿಗೂ ನೆಮ್ಮದಿ ಇರೋದಿಲ್ಲ. 6 ಗಂಟೆಯ ನಂತರ ಸ್ನಾನ ಮಾಡುವವರಿಗೆ ದೈವ ಬಲ ಅಷ್ಟಾಗಿ ಇರುವುದಿಲ್ಲ. ಆಗಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಎಲ್ಲವನ್ನು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಶಿಸ್ತಿನ ಮೂಲಕ ಪ್ರತಿಯೊಂದು ಕೆಲಸಗಳನ್ನು ಮಾಡುತ್ತಿದ್ದರು. ಕಾಲ ಕಳೆದಂತೆ ನಮ್ಮ ಶಾಸ್ತ್ರ ಹಾಗೂ ಪದ್ಧತಿಗಳನ್ನು ಉಡಾಫೆಯಿಂದ ನೋಡುತ್ತಾ ಹಿರಿಯರು ಕಿರಿಯರಿಗೆ ಯಾವುದೇ ಆಚಾರ ವಿಚಾರಗಳನ್ನು ಸರಿಯಾಗಿ ತಿಳಿಸದೆ ಸ್ನಾನದ ಸಮಯವು ಬದಲಾಗುತ್ತಾ ಹೋಗುತ್ತಿದೆ. ಈ ವಿಡಿಯೋ ನೋಡಿದ ದಿನದಿಂದವಾದರೂ ರಾತ್ರಿ ಪಾಳಿಗೆ ಕೆಲಸಕ್ಕೆ ಹೋಗುವವರನ್ನ ಹೊರತುಪಡಿಸಿ ಉಳಿದವರು ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆಯ ಒಳಗಾಗಿ ಸ್ನಾನ ಮಾಡಲು ಪ್ರಯತ್ನಿಸಿ. ಇದರಿಂದ ಋಷಿ ಸ್ನಾನ, ದೇವತಾ ಸ್ನಾನ, ಮಾನವ ಸ್ನಾನ ಮಾಡಿದ ಫಲಗಳು ಸಿಗುವುದರ ಜೊತೆಗೆ ಸದಾ ದೇವರ ಅನುಗ್ರಹ ಹಾಗೂ ಅದೃಷ್ಟ ನಿಮ್ಮ ಜೊತೆಗಿರುತ್ತದೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕರಗಳನ್ನು ನೋಡಿಕೊಂಡು ಲಕ್ಷ್ಮಿ, ಸರಸ್ವತಿ, ಗಣಪತಿಯನ್ನು ನೆನೆದು ನಿಮ್ಮ ಕುಲದೇವರನ್ನು ನೆನೆದು
ಭೂಮಿ ತಾಯಿಗೆ ಮೊದಲು ನಮಸ್ಕಾರ ಮಾಡಿಕೊಳ್ಳಿ. ಸ್ನಾನದ ಮನೆಗೆ ಬಂದಾಗ ನೀರು ಅಂದರೆ ಜಲದೇವನಿಗೆ ಅಂದರೆ ವರುಣದೇವರಿಗೆ ನಮಸ್ಕಾರ ಮಾಡಿಕೊಂಡು ಸ್ನಾನವನ್ನು ಆರಂಭಿಸಿ. ಸ್ನಾನ ಮಾಡುವಾಗ ಪವಿತ್ರ ಗಂಗೆಯನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ಸ್ನಾನ ಮಾಡುವಾಗ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಮೈ ಮೇಲೆ ಕೊಂಚವಾದರೂ ವಸ್ತ್ರ ಇರಲೇಬೇಕು. ಸ್ನಾನದ ನೀರಿಗೆ 1-2 ಏಲಕ್ಕಿಯನ್ನು ಬೆರೆಸಿ ಆ ನೀರಿನಿಂದ ಸ್ನಾನ ಮಾಡಿದರೆ ಶುಕ್ರನ ಬಲ ವೃದ್ಧಿಯಾಗುತ್ತದೆ. ವಾರದಲ್ಲಿ 2-3 ದಿನ ಏಲಕ್ಕಿ ಬೆರೆಸಿದ ನೀರಿನಿಂದ ಸ್ನಾನ ಮಾಡಿದರೆ ಹಣದ ಬ್ಲಾಕೇಜ್ಗಳು ದೂರವಾಗುತ್ತದೆ. ಸ್ತ್ರೀಯರು ದಿನವೂ ತಲೆ ಸ್ನಾನ ಮಾಡಬೇಕೆಂದು ಶಾಸ್ತ್ರ ಹೇಳುವುದಿಲ್ಲ. ಬದಲಿಗೆ ವಾರದಲ್ಲಿ 2-3 ದಿನ ಮಾತ್ರ ಸ್ತ್ರೀಯರು ತಲೆ ಸ್ನಾನ ಮಾಡಬೇಕೆಂದು ಶಾಸ್ತ್ರದ ನುಡಿಯಾಗಿದೆ. ವಾರ ಉಪತ್ತುಗಳ ಜೊತೆಗೆ ವಿಶೇಷ ವ್ರತ, ಹಬ್ಬ, ಹರಿದಿನಗಳಂದು ಸ್ತ್ರೀಯರು ತಲೆ ಸ್ನಾನ ಮಾಡಬಹುದು. ಆದರೆ ಪುರುಷರು ಯಾವಾಗ ಸ್ನಾನ ಮಾಡಿದರೂ ತಲೆ ಸ್ನಾನ ಮಾಡಿಯೇ ಮೈ ಸ್ನಾನ ಮಾಡಬೇಕು. ಅಂದರೆ ತಲೆ ಸಮೇತವಾಗಿ ಸ್ನಾನವನ್ನು ಮಾಡಬೇಕು. ಕೇವಲ ಮೈ ಸ್ನಾನವನ್ನು ಮಾಡಿ ಸ್ನಾನವನ್ನು ಮುಗಿಸಬಾರದು. ನಿಮಗೆ ತಿಳಿದಿರುವ ಪುಣ್ಯ ನದಿಗಳ, ಸರೋವರಗಳ, ಕಲ್ಯಾಣಿಗಳ ಹೆಸರನ್ನು ಹೇಳಿಕೊಂಡು ಸ್ನಾನವನ್ನು ಮಾಡಿ. ಯಾವ ನದಿಗಳ ಹೆಸರು ತಿಳಿದಿಲ್ಲ ಎಂದರೆ ಗಂಗೆಯ ಹೆಸರನ್ನು ಹೇಳುತ್ತಾ ಸ್ನಾನವನ್ನು ಮುಗಿಸಿ. ಮಕ್ಕಳಿಗೂ ಪುಣ್ಯ ನದಿಗಳ ಹೆಸರನ್ನು ಹೇಳಿಕೊಡಿ. ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿದರೆ ದೇಹದಲ್ಲಿನ ನಕಾರಾತ್ಮಕ ಶಕ್ತಿಗಳು ತೊಲಗುತ್ತದೆ. 3 ಚಿಟಿಕೆ ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡಿದರೆ ದೇಹಕ್ಕೆ ಹೊಸ ಚೈತನ್ಯ ಸಿಗುವುದರ ಜೊತೆಗೆ ಗುರುವಿನ ಅನುಗ್ರಹ ಸಿಗುತ್ತದೆ. ನಿಮಗೆ ಜೀವನದಲ್ಲಿ ವಿಪರೀತವಾಗಿ ಕಷ್ಟಗಳು ಎದುರಾದಾಗ ಸ್ನಾನದ ಮನೆಯಲ್ಲಿ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿದರೆ ಆ ದೊಡ್ಡ ಕಷ್ಟದಿಂದ ಹೊರಬರಲು ಧೈರ್ಯ ಸಿಗುತ್ತದೆ. 1 ಬಕೆಟ್ಗೆ ನೀರನ್ನು ತುಂಬಿಸಿ ಆ ನೀರಿನ ಮೇಲೆ ನಿಮ್ಮ ಕೈ ಬೆರಳಿನಿಂದ ಹೀಗೆ ಬರೆಯಬೇಕು. ನಿಮ್ಮ ಬಲಗೈನ ತೋರು ಬೆರಳಿನಿಂದ ಒಂದು ತ್ರಿಕೋನವನ್ನು ಬರೆದು ಅದರ ಮಧ್ಯಭಾಗದಲ್ಲಿ ಹ್ರೀಂ ಎಂದು ಬರೆಯಬೇಕು. ಈ ಒಂದು ಸರಳ ಉಪಾಯವನ್ನು ವಾರದಲ್ಲಿ 2 ಬಾರಿ ಮಾಡುತ್ತಾ ಬಂದರೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ತಾಯಿ ಮಹಾಲಕ್ಷ್ಮಿಯ ಜೊತೆಗೆ ಶುಕ್ರನ ಬಲ ವೃದ್ಧಿಯಾಗುತ್ತದೆ. ಹ್ರೀಂ ಎಂಬ ಬೀಜಾಕ್ಷರವು ಮಾತೆ ಮಹಾಲಕ್ಷ್ಮಿ ಹಾಗೂ ಲಲಿತಾ ತ್ರಿಪುರ ಸುಂದರಿಯನ್ನು ಪ್ರತಿನಿಧಿಸುತ್ತದೆ. ಈ ಬೀಜಾಕ್ಷರದ ಅದ್ಭುತ ಶಕ್ತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಿಮಗಿರುವ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿ ಗೊಂದಲ ಇಲ್ಲದ ಜೀವನ ನಡೆಸಲು ಶಕ್ತಿ ನೀಡುತ್ತದೆ. ಸ್ನಾನದ ಬಗ್ಗೆ ನೀವು ತಿಳಿಯದ ಎಷ್ಟೋ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.